ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರ. ನಾನು ಚೇತನಾ ಭಟ್, ಮಂಗಳೂರು. ಇವತ್ತಿನಿಂದ ನಾವು ರಾಮಾಯಣದ ಸರಣಿ ಚಿಂತನೆಯನ್ನು ಪ್ರಾರಂಭ ಮಾಡುವ. ಬನ್ನಿ ವೀಕ್ಷಕರೇ, ನಾವೆಲ್ಲರೂ ಕೂಡ ರಾಮಾಯಣದೊಳಕ್ಕೆ ಪ್ರವೇಶವನ್ನು ಮಾಡುವ. ರಾಮಾಯಣ ಅಂದರೆ ಏನು? ರಾಮಾಯಣ ಅಂತ ಹೇಳಿದರೆ ರಾಮ ನಡೆದಂತಹ ದಾರಿ. ರಾಮ ತಾನು ನಡೆದು ನಮಗೆಲ್ಲರಿಗೂ ಕೂಡ ಇದೇ ರೀತಿಯಾಗಿ ನಡೆಯಿರಿ, ನಿಮ್ಮ ವ್ಯಕ್ತಿತ್ವದ ಔನ್ನತ್ಯಕ್ಕಾಗಿ ಅಂತ ತೋರಿಸಿಕೊಟ್ಟಂತಹ ದಾರಿ ಯಾವುದು ಅಂತ ಹೇಳಿದರೆ ಅದು ರಾಮಾಯಣ. ರಾಮಾಯಣವನ್ನು ಶ್ರೀಮದ್ ವಾಲ್ಮೀಕಿ ಮಹರ್ಷಿಗಳು ತಾವು 24,000 ಶ್ಲೋಕಗಳಲ್ಲಿ, ಅದೇ ರೀತಿಯಾಗಿ 7 ಕಾಂಡಗಳಲ್ಲಿ, 500 ಸರ್ಗಗಳಲ್ಲಿ ತಾವು ರಚಿಸಿ ನಮಗೆ ಕೊಟ್ಟಿದ್ದಾರೆ. ಪ್ರಾಥಮಿಕವಾಗಿ ಬಾಲಕಾಂಡ, ಆನಂತರ ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ, ಕೊನೆಯದ್ದಾಗಿ ಉತ್ತರಕಾಂಡ. ಹೀಗೆ 7 ಕಾಂಡಗಳಲ್ಲಿ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನು ರಚನೆ ಮಾಡಿದ್ದಾರೆ. ರಾಮ, ಆ ಪದದ ಅರ್ಥ ಏನು? ರಾಮ ಅಂತ ಹೇಳಿದರೆ ಮಂಗಳ, ರಾಮ ಅಂತ ಹೇಳಿದರೆ ಶುಭ. ಇವಾಗ ಪ್ರಾಥಮಿಕವಾಗಿ ಯಾರೇ ಒಬ್ಬ ವ್ಯಕ್ತಿ ತಾನು ಸಂಸ್ಕೃತವನ್ನು ಅಧ್ಯಯನ ಮಾಡಬೇಕು ಅಂತ ಹೊರಟ್ರೆ ಪ್ರಾರಂಭದಲ್ಲಿ ರಾಮ ಶಬ್ದದಿಂದ ಆರಂಭ ಮಾಡ್ತಾರೆ. ಸಂಸ್ಕೃತ ಪಾಠವನ್ನು ಆರಂಭ ಮಾಡುವುದೇ ರಾಮ ಶಬ್ದದಿಂದ. ಯಾಕೆ ರಾಮ ಶಬ್ದ? ಅಕಾರ ಅಂತ ಅನೇಕ ಶಬ್ದಗಳಿದೆ, ಆದರೂ ಕೂಡ ರಾಮ ಶಬ್ದದಿಂದಲೇ ಆರಂಭ ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ ರಾಮ ಅಂದರೆ ಮಂಗಳ, ರಾಮ ಅಂತ ಹೇಳಿದರೆ ಶುಭ. ಈ ಕಾರಣಕ್ಕಾಗಿ ರಾಮ ಶಬ್ದದಿಂದ ಆರಂಭವನ್ನು ಮಾಡುವಂಥದ್ದು. ಇನ್ನು ನಾವು ಏನಾದರೂ ಅಶುಭವನ್ನು ಕೇಳಿದಾಗ ಅಥವಾ ಸುತ್ತಮುತ್ತಲೇನಾದರೂ ಅಶುಭ ಸಂಘಟಿಸಿದಾಗ ನಮಗೆ ಅರಿವಿಲ್ಲದೆ ನಮ್ಮ ಬಾಯಿಂದ ರಾಮ ರಾಮ ಅಂತ ಹೇಳುವಂತಹ ಶಬ್ದ ಬರ್ತದೆ. ಯಾಕೆ ಹೀಗೆ? ಮತ್ತೆ ಮಂಗಳವನ್ನು ಸೂಚಿಸುವಂಥದ್ದು ರಾಮ ಶಬ್ದ. ಹಾಗಾಗಿ ರಾಮ ಅಂತ ಹೇಳಿದರೆ ಮಂಗಳ, ಶುಭ ಅಂತ ಹೇಳುವಂಥದ್ದನ್ನು ನಾವು ಪ್ರಾಥಮಿಕವಾಗಿ ನಾವು ತಿಳಿದುಕೊಳ್ಬೇಕಾದದ್ದು. ಇನ್ನು ರಾಮಾಯಣವನ್ನು ಶ್ರೀಮದ್ ವಾಲ್ಮೀಕಿ ಮಹರ್ಷಿಗಳು ರಚಿಸಿದ್ದಾರೆ ಅಂತ ನಾವು ಕೇಳಿದ್ದು. ಹಾಗಿದ್ದರೂ ಕೂಡ ಇವತ್ತು ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕಥೆಗಳನ್ನು ನಾವು ಕೇಳ್ತೇವೆ. ಯಾಕೆ ಹೀಗೆ? ಕಥೆಗಳಲ್ಲಿ ಈ ರೀತಿಯ ವೈವಿಧ್ಯತೆ ಯಾಕೆ ಬಂತು? ಈ ಬಗ್ಗೆ ನಾವು ಚಿಂತನೆಯನ್ನು ಮಾಡಿದರೆ, ಮೂಲತಃ ವಾಲ್ಮೀಕಿ ಮಹರ್ಷಿಗಳು ರಚಿಸಿದ್ರೂ ಕೂಡ ರಾಮಾಯಣವನ್ನು ಅನೇಕರು ವಸ್ತುವನ್ನು ವಾಲ್ಮೀಕಿಗಳಿಂದ ತೆಗೆದುಕೊಂಡು ಹಲವಾರು ಜನ, ಸಾವಿರಾರು ಜನ ರಾಮಾಯಣವನ್ನು ತಾವು ಬರೀತಾರೆ, ರಚನೆ ಮಾಡ್ತಾರೆ. ಅನೇಕ ರಾಮಾಯಣಗಳು ಬಂದಿದ್ದಾವೆ. ಆನಂದ ರಾಮಾಯಣ ಇರ್ಬೋದು, ಅದ್ಭುತ ರಾಮಾಯಣ, ಕಂಬರಾಮಾಯಣ, ತೊರವೆ ರಾಮಾಯಣ. ಅದೇ ರೀತಿಯಾಗಿ ನಮ್ಮ ಕನ್ನಡದಲ್ಲಿ ಕುವೆಂಪುರವರು ರಾಮಾಯಣ ದರ್ಶನಂ, ಉತ್ತರ ಭಾರತದ ಕಡೆಗೆ ಹೋದರೆ ತುಳಸಿ ರಾಮಾಯಣ. ಹೀಗೆ ಅನೇಕ ರಾಮಾಯಣಗಳು. ಅಲ್ಲದೆ ನಮ್ಮ ಮಂಗಳೂರಿನವರೇ ಆದಂತಹ ಮಂದಾರ ಕೇಶವ ಭಟ್ ಎನ್ನುವರು ಮಂದಾರ ರಾಮಾಯಣ. ಹೀಗೆ ರಾಮಾಯಣಗಳು ಹಲವಾರು ಬಂದಿದೆ, ಒಂದೆರಡಲ್ಲ. ಹೀಗಾಗಿ ಆಯಾಯ ಪ್ರದೇಶಗಳಲ್ಲಿ ಯಾವ ಕಥೆಯನ್ನು ಮಾನ್ಯ ಮಾಡ್ತಾರೋ ಅದುವೇ ಪ್ರಚಲಿತವಾಗಿ ಬಂದದ್ದು. ಹೀಗಾಗಿ ನಾವಿವತ್ತು ಬೇರೆ ಬೇರೆ ಕಡೆಗಳಲ್ಲಿ ಕಥೆಗಳಲ್ಲಿ ವೈವಿಧ್ಯತೆಯನ್ನು ಕಾಣುವುದಕ್ಕೆ ಕಾರಣ ಇದು. ರಾಮಾಯಣ, ವಾಲ್ಮೀಕಿ ರಾಮಾಯಣದಿಂದ ವಸ್ತುವನ್ನು ತೆಗೆದುಕೊಂಡು ಉಳಿದ ಅನೇಕರು ತಾವು ರಾಮಾಯಣವನ್ನು ರಚನೆ ಮಾಡಿದ್ದಾರೆ. ಆದರೆ ಮೂಲತಃ ರಾಮಾಯಣದ ಕರ್ತೃ ಯಾರು ಅಂತ ಹೇಳಿದರೆ ಅದು ವಾಲ್ಮೀಕಿಗಳೇ. ಯಾಕೆಂದರೆ ವಾಲ್ಮೀಕಿಗಳು ತಾವು ಒಂದು ಕಡೆಯಲ್ಲಿ ಕೂತು ತನ್ನಷ್ಟಕ್ಕೆ ಕಲ್ಪನೆಯನ್ನು ಮಾಡಿ ರಾಮಾಯಣವನ್ನು ಬರೆದದ್ದಲ್ಲ, ಅದು ಅವರ ಆಂತರ್ಯದಲ್ಲಿ ಸ್ಫುರಿಸಿದ್ದು ರಾಮಾಯಣ. ಬ್ರಹ್ಮದೇವರ ಅನುಗ್ರಹದಿಂದ ಒಳಗಡೆ ತಾವು ಇಡೀ ರಾಮಾಯಣವನ್ನು ಅನುಭವಿಸಿದವರು ಅವರು. ಆ ರೀತಿ ಆಂತರ್ಯದಲ್ಲಿ ಅವರು ಕಂಡದ್ದು ರಾಮಾಯಣ. ಅಲ್ಲದೆ ರಾಮಾಯಣದಲ್ಲಿ ಒಂದು ಪಾತ್ರ ಕೂಡ ಹೌದು ವಾಲ್ಮೀಕಿಗಳು. ಹಾಗಾಗಿ ವಾಲ್ಮೀಕಿ ರಾಮಾಯಣವೇ ಶ್ರೇಷ್ಠವಾದದ್ದು ಹಾಗೂ ವಾಲ್ಮೀಕಿ ರಾಮಾಯಣವೇ ಪ್ರಾಮುಖ್ಯತೆಯನ್ನು ಪಡೆದದ್ದು. ಇತರ ಎಷ್ಟೇ ರಾಮಾಯಣಗಳು ಇದ್ದರೂ ಕೂಡ, ಕವಿಗಳು ಬಂದಿದ್ದರೂ ಕೂಡ ರಾಮಾಯಣದ ಕರ್ತೃ ಯಾರು ಅಂತ ಹೇಳಿದರೆ ಅದು ವಾಲ್ಮೀಕಿಗಳೇ ಅಂತ ಹೇಳುವುದರಲ್ಲಿ ಇನ್ನೊಂದು ಮಾತಿಲ್ಲ. ನಮ್ಮ ಕನ್ನಡದಲ್ಲೊಬ್ಬ ಕವಿ ಇದ್ದಾನೆ, ಕುಮಾರವ್ಯಾಸ ಅಂತ. ಆ ಕುಮಾರವ್ಯಾಸ ತಾನು ಕರ್ನಾಟ ಭಾರತ ಕಥಾಮಂಜರಿ ಅಂತ ಹೇಳುವಂಥ ಒಂದು ಗ್ರಂಥವನ್ನು ರಚನೆ ಮಾಡ್ತಾನೆ ಮಹಾಭಾರತದ ಬಗ್ಗೆ. ಅದನ್ನು ಬರೆಯುವುದಕ್ಕೆ ಮೊದಲು ತಾನು ಆ ಗ್ರಂಥದಲ್ಲೇ ಬರ್ಕೊಳ್ತಾನೆ, ನಾನು ರಾಮಾಯಣವನ್ನು ಬರಿಬೇಕು ಅಂತ ನಾನು ಆಲೋಚನೆ ಮಾಡಿದ್ದೆ. ರಾಮಾಯಣ ಕ್ಷೇತ್ರಕ್ಕೆ ಬಂದು ನೋಡಿದರೆ ಎಷ್ಟು ಜನ ರಾಮಾಯಣವನ್ನು ಬರೆದಿದ್ದಾರೆ ಅಂತ ಹೇಳಿದರೆ ಅಲ್ಲಿ ನನಗೆ ಸ್ಥಾನವೇ ಇಲ್ಲ, ಅಲ್ಲಿ ಅವಕಾಶವೇ ಇಲ್ಲ ಅಂತ ತಾನು ಬರ್ಕೊಳ್ತಾನೆ.
ತಿಡುಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ ತಿಣುಕಿದನು. ಅಂದರೆ ಈ ಭೂಮಿಯನ್ನು ತನ್ನ ಮೇಲೆ ಹೊತ್ತುಕೊಂಡಿರುವಂತಹ ಆ ಆದಿಶೇಷನೇ ತಾನು ಮುಗ್ಗರಿಸಿ ಬಿಟ್ಟಿದ್ದಾನೆ. ಯಾವುದರಿಂದ? ರಾಮಾಯಣದ ಭಾರದಿಂದ ಅಲ್ಲ, ರಾಮಾಯಣದ ಕವಿಗಳ ಭಾರದಿಂದ. ಅಂದರೆ ಅಷ್ಟು ಜನ ರಾಮಾಯಣವನ್ನು ಬರೆದಿದ್ದಾರೆ, ರಚನೆ ಮಾಡಿದ್ದಾರೆ ಅಂತ ಅರ್ಥ. ಅಷ್ಟು ಕವಿಗಳು ರಾಮಾಯಣದ ಬಗ್ಗೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ, ತಮ್ಮದೇ ಆದಂಥ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಇನ್ನು ನನಗೆಲ್ಲಿದೆ ರಾಮಾಯಣ ಕ್ಷೇತ್ರದಲ್ಲಿ ಸ್ಥಾನ ಅಂತ ಆಲೋಚನೆ ಮಾಡಿ ಈ ಕುಮಾರವ್ಯಾಸನು ತಾನು ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು, ಇಳೆಯ ಜಾಣರು ಮೆಚ್ಚುವಂತಿರೆ ಧರೆಗೆ ಪಂಚಮ ಶ್ರುತಿಯನುರೆವೆನು ಕೃಷ್ಣ ಮೆಚ್ಚಲಿಕೆ ಅಂತ ಹೇಳಿಕೊಂಡು ತಾನು ಕರ್ನಾಟ ಭಾರತ ಕಥಾಮಂಜರಿ ಅಂತ ಮಹಾಭಾರತದ ಬಗ್ಗೆ ತಾನು ನಡುಗನ್ನಡದಲ್ಲಿ ಗ್ರಂಥವನ್ನು ರಚನೆಯನ್ನು ಮಾಡ್ತಾನೆ. ಇದೆಲ್ಲ ರಾಮಾಯಣಕ್ಕೆ ಇರುವಂತಹ ಮಹತ್ವವನ್ನು ನಮಗೆ ತಿಳಿಸಿಕೊಡ್ತದೆ. ಇನ್ನು ನಾವು ಭಗವಂತನ ಅವತಾರಗಳನ್ನು ಗಮನಿಸಿದರೆ ನಮಗೆ ಭಾಗವತ ಹೇಳುತ್ತದೆ ಮಹಾವಿಷ್ಣು 24 ಬಾರಿ ಭೂಮಿಯಲ್ಲಿ ಅವತಾರ ಎತ್ತಿ ಬಂದಿದ್ದಾನೆ. ಆದರೆ ನಮಗೆ ಅತ್ಯಂತ ಹೆಚ್ಚು ಪರಿಚಿತವಾಗಿರುವಂಥದ್ದು ದಶಾವತಾರಗಳು. ಈ ದಶಾವತಾರಗಳ ಪೈಕಿ ಕೂಡ ನಾವು ನೋಡಿದರೆ ರಾಮಾವತಾರ ಹಾಗೂ ಕೃಷ್ಣಾವತಾರವನ್ನು ಬಿಟ್ಟು ಉಳಿದ ಎಲ್ಲ ಅವತಾರಗಳು ಕೂಡ ಯಾವುದೋ ಒಂದು ಸಂದರ್ಭಕ್ಕೆ ತಾವು ಬಂದು ಆ ಉದ್ದೇಶ ಪರಿಪೂರ್ಣ ಆದ ತಕ್ಷಣ ಅದೃಶ್ಯವಾಗಿ ಹೋದಂಥ ಅವತಾರಗಳು ಉಳಿದೆಲ್ಲ ಅವತಾರಗಳು. ಉದಾಹರಣೆಗೆ ಮತ್ಸ್ಯಾವತಾರ ಇರ್ಬೋದು, ಕೂರ್ಮಾವತಾರ, ವರಾಹಾವತಾರ, ನರಸಿಂಹಾವತಾರವೂ ಕೂಡ ಯಾವುದೋ ಒಂದು ಉದ್ದೇಶಕ್ಕಾಗಿ ಬಂದದ್ದು. ಆದರೆ ರಾಮಾವತಾರ ಹಾಗೂ ಕೃಷ್ಣಾವತಾರ ಹಾಗಲ್ಲ. ರಾಮಾವತಾರ ಹಾಗೂ ಕೃಷ್ಣಾವತಾರ ಈ ಎರಡೂ ಸಂದರ್ಭಗಳಲ್ಲಿಯೂ ಕೂಡ ಭಗವಂತ ತಾನಿಲ್ಲೇ ಅವತಾರವನ್ನು ಧರಿಸಿ ಬಂದು ಒಂದಷ್ಟು ಕಾಲ ಇಲ್ಲಿ ಜೀವನವನ್ನು ನಡೆಸಿ ಅತ್ಯಂತ ಹೆಚ್ಚು ಕಷ್ಟಗಳನ್ನು ನಮ್ಮಂತೆ ಪಟ್ಟು, ನಮ್ಮಂತೆ ಅಂತ ಹೇಳುವುದಕ್ಕಿಂತಲೂ ನಮ್ಮಕ್ಕಿಂತ ಹೆಚ್ಚು ಅಂತ ಹೇಳ್ಬೋದು ಬೇಕಾದರೆ, ಅಷ್ಟೊಂದು ಕಷ್ಟಗಳನ್ನು ಪಟ್ಟು ನಮಗೆಲ್ಲ ಒಂದು ಸಂದೇಶವನ್ನು ಕೊಟ್ಟು ಹೋದಂತಹ ಒಂದು ಅವತಾರ ಯಾವುದು ಅಂತ ಹೇಳಿದರೆ ಅದು ರಾಮಾವತಾರ ಹಾಗೂ ಕೃಷ್ಣಾವತಾರ. ಇನ್ನು ರಾಮಾವತಾರದಲ್ಲಂತೂ ಎಲ್ಲಿಯೂ ಕೂಡ ವಾಲ್ಮೀಕಿ ಮಹರ್ಷಿಗಳು ರಾಮನನ್ನು ಭಗವಂತ ಅಂತ ಉಲ್ಲೇಖಿಸಿದಂತಹ ಪ್ರಸಂಗಗಳು ಬಹಳ ಕಡಿಮೆ. ಪ್ರತ್ಯಕ್ಷವಾಗಿಯಂತೂ ಎಲ್ಲೂ ಇಲ್ಲವೇ ಇಲ್ಲ. ರಾವಣನಿಗಿದ್ದಂತಹ ವರದ ಕಾರಣವೂ ಇರಬಹುದು, ಆದರೆ ಎಲ್ಲೂ ಉಲ್ಲೇಖವಿಲ್ಲ. ಆದರೆ ಕೃಷ್ಣಾವತಾರ ಹಾಗಲ್ಲ. ತಾನು ಹುಟ್ಟಿದ ತಕ್ಷಣ ಪ್ರಾಥಮಿಕವಾಗಿ ತನ್ನ ತಂದೆ ತಾಯಿಯಂದಿರಿಗೆ ತಾನು ಭಗವಂತ ಅಂತ ಹೇಳುವಂಥದ್ದನ್ನು ಅಲ್ಲಿ ಎದುರು ಪ್ರತ್ಯಕ್ಷವಾಗಿ ತಾನು ತೋರಿಸಿ, ಆನಂತರ ತಾನು ನಡೆಸಿದಂತಹ ಅನೇಕ ಲೀಲೆಗಳ ಮುಖಾಂತರ ಇಡೀ ಲೋಕಕ್ಕೆ ತಾನು ಭಗವಂತ ಅಂತ ತೋರಿಸಿಕೊಂಡು ಬಂದಂತಹ ಒಂದು ಅವತಾರ ಯಾವುದು ಅಂದರೆ ಅದು ಕೃಷ್ಣಾವತಾರ. ಹಾಗೆ ಇದ್ದರೂ ಕೂಡ ಆ ಕಾಲದ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದರೆ, ಯಾವ ರೀತಿ ಹುಣ್ಣಿಮೆಯ ರಾತ್ರಿ ಆ ಚಂದ್ರನ ಬೆಳದಿಂಗಳು ಒಂದು ಸರೋವರಕ್ಕೆ ಬೀಳುತ್ತದೆ. ಹಾಗೆ ಬಿದ್ದಾಗ ಚಂದ್ರನ ಪ್ರತಿಬಿಂಬ ಕಾಣುತ್ತದೆ. ಆಕಾಶದಲ್ಲಿರುವ ಚಂದ್ರ ಹುಣ್ಣಿಮೆಯ ರಾತ್ರಿ ಆ ಪ್ರತಿಬಿಂಬ ಒಂದು ಸರೋವರಕ್ಕೆ ಬಿದ್ದಾಗ ಆ ಜಲಚರಗಳೆಲ್ಲ ಆ ಚಂದ್ರನನ್ನು ನೋಡ್ತಾವೆ. ನೋಡಿ ಏನು ತಿಳ್ಕೊಳ್ತಾವೆ ತಾವು ಅಂತ ಹೇಳಿದರೆ, ನಮ್ಮಂತೆ ಇದು ಒಂದು ಜಲಚರ ಅಂತ ಭಾವಿಸ್ತಾವೆ. ಚಂದ್ರ ಅದು ಅಂತ ಹೇಳುವಂತಹ ಕಲ್ಪನೆ ಅವುಗಳಿಗಿಲ್ಲ. ಇಲ್ಲಿ ಕೃಷ್ಣಾವತಾರದಲ್ಲಿ ಆದದ್ದು ಇದೇ ರೀತಿಯಾಗಿ ಭಗವಂತ ತನ್ನ ಲೀಲೆಗಳನ್ನು ಎದುರಿಗೆ ತೋರಿಸಿಕೊಳ್ತಾ ಬಂದ ಇದ್ದರೂ ಕೂಡ ಇವನು ನಮ್ಮಂತೆ ಒಬ್ಬ ಸಾಮಾನ್ಯನಾದ ಯಾದವ ಅಂತ ತಿಳಿದಿದ್ರು. ದ್ವಾಪರ ಯುಗದಲ್ಲಿ ಆಗದ ಕಾಲದ ಜನರು ಅನೇಕ ಮಂದಿ ಈ ರೀತಿ ಇಂಥದ್ದೆಲ್ಲ ಸವಾಲುಗಳನ್ನು ಎದುರಿಸಿಯೂ ಕೂಡ ನಮಗೆ ಒಂದು ಸಂದೇಶವನ್ನು ಕೊಟ್ಟು ಹೋದಂಥ ಅವತಾರಗಳು ಇದೆರಡು. ರಾಮಾವತಾರ, 7ನೇ ಅವತಾರ. ನಾವಿವತ್ತು ಚಿಂತನೆಯನ್ನು ಮಾಡಬೇಕಾಗಿದೆ. ಭಗವಂತ ಭೂಮಿಗೆ ಯಾಕೆ ಬಂದ? ನಾವು ಈ ಬಗ್ಗೆ ಗಮನ ಹರಿಸಬೇಕು. ಕೇವಲ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣಕ್ಕಾಗಿ ಮಾತ್ರ ಬಂದನ ಭಗವಂತ? ಖಂಡಿತವಾಗಿಯೂ ಇಲ್ಲ ಅಂತ ನನ್ನ ಚಿಂತನೆ. ನಮಗೆ ಗೀತೆಯಲ್ಲಿ ಹೇಳಿದ್ದಾನೆ, ಧರ್ಮಕ್ಕೆ ಗ್ಲಾನಿಯಾದಾಗ ನಾನು ಅವತಾರ ಎತ್ತಿ ಬರ್ತೇನೆ ಅಂತ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಸರಿ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಭಗವಂತ ಹೇಳಿದ. ಆದರೆ ಅಷ್ಟೇ ಉದ್ದೇಶವೋ? ನಾವು ಚಿಂತನೆಯನ್ನು ಮಾಡಬೇಕು. ಕೇವಲ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ ಆದರೆ ಅದಕ್ಕಾಗಿ ಭಗವಂತನಿಗೆ ಭೂಮಿಗೆ ಇಳಿದು ಬರುವಂಥ ಅಗತ್ಯ ಇತ್ತ? ತಾನು ವೈಕುಂಠದಲ್ಲಿ ಕೂತಲ್ಲಿಂದಲೇ ಸಂಕಲ್ಪ ಮಾತ್ರದಿಂದಲೇ ಈ ದುಷ್ಟರನ್ನು ನಿಗ್ರಹಿಸುವಂತಹ ಶಕ್ತಿ ಭಗವಂತನಲ್ಲಿ ಇಲ್ವಾ? ಹಾಗಾದರೆ ಯಾಕೆ ಬಂದ ತಾನು ಭೂಮಿಗೆ ಇಳಿದು? ನಾವು ಆಲೋಚನೆ ಮಾಡಿದರೆ ನಮಗೆ ಅನ್ನಿಸುವುದು, ಆ ಅವತಾರ ಕಾಲಘಟ್ಟದಲ್ಲಿ ಆ ಜೀವನದಲ್ಲಿ ನಡೆದಂತಹ ಘಟನೆಗಳನ್ನು ನಾವು ನೋಡಿದರೆ, ಅದಕ್ಕೆ ಭಗವಂತ ಪ್ರತಿಕ್ರಿಯಿಸಿದಂತಹ ರೀತಿಗಳನ್ನೆಲ್ಲ ನೋಡಿದರೆ ಅಲ್ಲಿ ನಮಗೂ ಒಂದು ಸಂದೇಶ ಉಂಟು ಅಂತ ಹೇಳುವಂಥದ್ದು ನಿರ್ವಿವಾದ.
ಖಂಡಿತವಾಗಿಯೂ ಅಲ್ಲಿ ನಮಗೊಂದು ಸಂದೇಶ ಉಂಟು. ಎಂತಹ ಪ್ರಸಂಗಗಳೆಲ್ಲ ಬಂತು ಆ ರಾಮ ಅವತಾರದ ಆ ಸಂದರ್ಭದಲ್ಲಿ, ಜೊತೆಗೆ ಕೃಷ್ಣ ಅವತಾರದಲ್ಲಿಯೂ ಕೂಡ ಅಲ್ಲೆಲ್ಲ ಹೇಗೆ ಆ ಕಷ್ಟಗಳನ್ನು ಎದುರಿಸಿದ ಆ ಭಗವಂತ ಅಲ್ಲಿ ನಮಗೊಂದು ಸಂದೇಶವನ್ನು ಕೊಟ್ಟು ಹೋಗಿದ್ದಾನೆ ಈ 2 ಅವತಾರಗಳ ಮೂಲಕ. ಹಾಗಾಗಿ ರಾಮಾವತಾರ ಆಗಲಿ ಕೃಷ್ಣಾವತಾರವಾಗಲಿ ಇತರ ಎಲ್ಲ ಅವತಾರಗಳು ಕೂಡ ಕೇವಲ ಈ 2 ಉದ್ದೇಶಗಳನ್ನು ಇಟ್ಟುಕೊಂಡು ಬಂದದ್ದಲ್ಲ, ಅದರ ಹಿಂದೆ ಈ ರೀತಿಯಾದಂತಹ ಅನೇಕ ಚಿಂತನೆಗಳು ಉಂಟು ಅಂತ ಹೇಳುವಂಥದ್ದನ್ನು ನಾವು ತಿಳಿದುಕೊಳ್ಬೇಕು. ಇನ್ನು ರಾಮಾಯಣವೇ ಆಗಲಿ ಇದನ್ನು ಸಂಪೂರ್ಣವಾಗಿ ನಾನು ತಿಳಿದಿದ್ದೇನೆ ಅಥವಾ ಮಹಾಭಾರತ ಅಂತ ಯಾರೂ ಒಬ್ಬರು ಹೇಳುವ ಹಾಗಿಲ್ಲ. ನಾನು ಸಂಪೂರ್ಣವಾಗಿ ತಿಳಿದಿದ್ದೇನೆ ಅಂತ ನಾನು ಹೇಗೆ ಹೇಳಲಿ? ಯಾಕೆ ಅಂತ ಹೇಳಿದರೆ ರಾಮಾಯಣ ಅತ್ಯಂತ ಗಾಢವಾದದ್ದು ಹಾಗೂ ಗೂಢವಾದದ್ದು. ರಾಮಾಯಣ ಮೇಲ್ಮೈಗೆ ನಾವು ನೋಡಿದ ಹಾಗೆ ಇದು ಕೇವಲ ರಾಮ, ಸೀತೆ, ಲಕ್ಷ್ಮಣ, ರಾವಣ ಇವರ ಇಷ್ಟೇ ಜನರ ಕಥೆ ರಾಮಾಯಣ ಅಲ್ಲ. ಇದರೊಳಗೆ ಅನೇಕ ತತ್ವಗಳುಂಟು, ವೇದಾಂತ ಚಿಂತನೆಗಳು ಕೂಡ ಉಂಟು. ಏನು ಅಂದರೆ ನಾವಿಲ್ಲಿ ಭೂಮಿಗೆ ಈ ಶರೀರವನ್ನು ಧರಿಸಿ ಬಂದಿದ್ದೇವೆ ನೋಡಿ, ಅಂತ್ಯ ಗೊತ್ತಿರುವಂತಹ ಈ ಕಥೆ ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಅನೇಕ ಇದೆಲ್ಲವೂ ಕೂಡ ನಮಗೆ ಅಂತ್ಯ ಗೊತ್ತಿರುವಂತಹ ಕಥೆ. ಆದರೂ ನಾವಿದನ್ನು ಮತ್ತೆ 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 ಕೇಳ್ತೇವೆ. ಯಾಕೆ ಕೇಳ್ತೇವೆ? ಒಂದು ಸಿನಿಮಾ ಇರ್ಬೋದು, ಒಂದು ಧಾರಾವಾಹಿ ಇರ್ಬೋದು, ಒಂದು ಕಾದಂಬರಿ ಇರ್ಬೋದು, ಅದನ್ನು ನಾವು ಮತ್ತೆ ಮತ್ತೆ ಎಷ್ಟು ಬಾರಿ ನೋಡಿಯೆವು? 1 ಬಾರಿ ನೋಡ್ತೇವೆ, 2 ಬಾರಿ, ತಪ್ಪಿದರೆ 3 ಬಾರಿ, ಅದಕ್ಕಿಂತ ಹೆಚ್ಚು ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಆದರೆ ಈ ರಾಮಾಯಣ ಮಹಾಭಾರತ ಈ ಕಥೆಗಳನ್ನು ನಾವು ಮತ್ತೆ ಮತ್ತೆ ನೋಡ್ತೇವೆ. ಯಾಕೆ ನಾವು ನೋಡ್ತೇವೆ ಅಂತ ಹೇಳಿದರೆ, ನಮ್ಮ ಒಳಗೆ ಇರುವಂತಹ 2 ಜೀವನ ಜೊತೆಗೆ ಇರುವಂತಹ ಆ ಭಗವಂತ ಇದು ನಮ್ಮಿಂದ ದೂರ ಹೋಗಿದ್ದಾನೆ. ಇವತ್ತು ಜೀವ ಮತ್ತು ಅದು ಇವತ್ತು ಜೊತೆಯಾಗಿ ಇಲ್ಲ, ಆತ್ಮ ಮತ್ತು ಪರಮಾತ್ಮ. ಯಾಕೆ ಇದು ಹೀಗೆ ಆಗಿದೆ ಅಂತ ಹೇಳಿದರೆ, ನಮಗೆ ಅರಿಷಡ್ಡು ವರ್ಗಗಳು ನಮ್ಮ ಮೇಲೆ ದಾಳಿ ಇಟ್ಟು ಬಿಟ್ಟಿದೆ. ಅಹಂಕಾರ ಇವತ್ತು ಮೆರೆದಾಡ್ತಾ ಇದೆ ನಮ್ಮಲ್ಲಿ. ಹಾಗಾಗಿ ನಮ್ಮ ಆಂತರ್ಯದಲ್ಲಿರುವಂಥ ಆ ಪರಮಾತ್ಮ ನಮ್ಮಿಂದ ದೂರ ಹೊರಟು ಹೋಗಿದ್ದಾನೆ. ಹಾಗಾದಾಗ ಒಳಗಿರುವ ಜೀವಾತ್ಮ ಏನು? ತಾನು ಚಡಪಡಿಸ್ತಾ ಇದ್ದಾನೆ. ಅಶೋಕವನದಲ್ಲಿ ಸೀತೆ ಕೂತುಕೊಂಡು ಯಾವ ರೀತಿ ನಡುಗುತ್ತಾ ಇದ್ದಾಳೋ ಹಾಗೆಯೇ ಈ ಜೀವಾತ್ಮ ತಾನು ಒದ್ದಾಡ್ತಾ ಇದೆ, ನರಳಾಡ್ತಾ ಇದೆ. ಯಾವಾಗ ತನ್ನಿಂದ ದೂರ ಹೋಗಿರುವಂತಹ ಆ ಆತ್ಮದಿಂದ ದೂರ ಹೋದಂತಹ ಆ ಪರಮಾತ್ಮ ಶಕ್ತಿ ಯಾವಾಗ ಮರಳಿ ಬಂದು ಸೇರ್ತದೋ ಅಂತ ಹೇಳುವಂತಹ ಒಂದು ಕಾತುರತೆ ಈ ಜೀವಾತ್ಮಕ್ಕೆ. ಹಾಗಾಗಿ ನಾವು ಈ ಅಂತ್ಯ ಗೊತ್ತಿರುವಂತಹ ಕಥೆಯನ್ನು 10 ಬಾರಿ 10 ಜನ 10 ರೀತಿಯಲ್ಲಿ ಬಂದು ಹೇಳಿದರೂ ಕೂಡ ನಾವಿದನ್ನು ಮತ್ತೆ ಮತ್ತೆ ಯಾಕೆ ಕೇಳ್ತೇವೆ ಅಂತ ಹೇಳಿದರೆ, ದೂರ ಆದಂತಹ ಆ ನಮ್ಮ ಶರೀರದಿಂದ ದೂರವಾಗಿರುವಂಥ ಆ ಪರಮಾತ್ಮ ನಮ್ಮನ್ನು ಮರಳಿ ಬಂದು ಸೇರಿಯಾನೋ ಅಂತ ಹೇಳುವಂತಹ ಒಂದು ಆಶೆ ನಮ್ಮಲ್ಲಿ ಇರುವುದರಿಂದಾಗಿ ನಾವಿದರಲ್ಲೆಲ್ಲ ಇಷ್ಟೊಂದು ಆಸಕ್ತಿಯನ್ನು ತೋರಿಸುವಂಥದ್ದು. ಇನ್ನು ರಾಮಾಯಣಕ್ಕೆ ವೇದಾಂತ ಚಿಂತನೆಯೂ ಇದೆ. ನಾವು ಹೊರಗಡೆಯಿಂದ ನೋಡಿದಾಗ ನಮಗೆ ಕಥೆ ಮಾತ್ರ, ಆದರೆ ಕಥೆ ಮಾತ್ರ ಅಲ್ಲ ಇದು ನಾವು ಬಗೆದಷ್ಟು ಆಳವಾಗ್ತಾ ಹೋಗುವಂತಹ ಸಾಗರ ಇದು. ಏನು ವೇದಾಂತ ಚಿಂತನೆ ಅಂತ ಹೇಳಿದರೆ, ನಾವು ರಾಮಾಯಣದ ಪಾತ್ರಗಳನ್ನು ಗಮನಿಸುವ ಪ್ರಥಮವಾಗಿ ನಾವು ಗಮನಿಸುವಂಥದ್ದು ರಾಮನ ತಂದೆ ದಶರಥ. ಈ ದಶರಥ ಯಾರು? ನಾವೇ ದಶರಥರು ಅಂತ. ನಾವು ಹೇಗೆ ದಶರಥರು ನೋಡಿ, ನಮ್ಮ ಶರೀರ 10 ಇಂದ್ರಿಯಗಳನ್ನು ಒಳಗೊಂಡಿದೆ. 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು. ಈ 10 ಇಂದ್ರಿಯಗಳನ್ನು ತನ್ನೊಳಗೆ ಹುದುಗಿಸಿಕೊಂಡಿರುವಂತಹ ಒಂದು ರಥವೇ ನಮ್ಮ ಈ ಶರೀರ. ಹಾಗಾಗಿ ನಾವೇ ದಶರಥರು. ನಾವು ಯಾವುದೇ ರೀತಿಯಲ್ಲಿ ಸಾಧನೆ ಮಾಡೋದಿದ್ರೂ ಕೂಡ ಅದು ಪ್ರವೃತ್ತಿ ಮಾರ್ಗವೇ ಇರಲಿ, ಅದು ನಿವೃತ್ತಿ ಮಾರ್ಗವೇ ಇರಲಿ, ನಾವು ಸಾಧನೆ ಮಾಡಬೇಕು ಅಂತೇಳಿ ಆದರೆ ನಮಗೆ ಈ ದಶರಥದ ಅವಶ್ಯಕತೆ ಉಂಟು. ಹಾಗಾಗಿ ಇವುಗಳ ಮುಖಾಂತರವೇ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ನಾವೇ ದಶರಥರು. ಇನ್ನು ಕೌಸಲ್ಯ ಯಾರು? ನಮ್ಮ ಬುದ್ಧಿಯೇ ಕೌಸಲ್ಯ. ಅಲ್ಲದೆ ಇನ್ನು ಮುಂದಕ್ಕೆ ನಾವು ಚಿಂತನೆ ಮಾಡುವಾಗ ನಮ್ಮ ಆತ್ಮದ ಪ್ರಯಾಣವನ್ನು ಜೊತೆಗೆ ರಾಮಾಯಣವನ್ನು ಜೊತೆಯಾಗಿ ತೆಗೆದುಕೊಂಡು ಹೋಗಬೇಕು. ರಾಮಾಯಣದ ವೇದಾಂತ ಅರ್ಥ ಏನು ಅಂತ ಹೇಳುವಂಥದ್ದನ್ನು ನಾವು ತಿಳಿದುಕೊಳ್ಳಬಹುದು. ಪ್ರಾರಂಭದಲ್ಲಿ ಆತ್ಮ ತನ್ನ ಸ್ವರೂಪ ಜ್ಞಾನದ ಜೊತೆಗೆ ಹಾಯಾಗಿರುತ್ತದೆ. ಆತ್ಮಕ್ಕೆ ಯಾವುದೇ ವಿಕಾರಗಳಿಲ್ಲ, ಆತ್ಮಕ್ಕೆ ಯಾವುದೇ ಗೊಂದಲಗಳಿಲ್ಲ. ಆತ್ಮ ಸಚ್ಚಿದಾನಂದ ಸ್ವರೂಪ. ಈ ಆತ್ಮ ಜನನಕ್ಕೆ ಪೂರ್ವದಲ್ಲಿ ತಾನು ಸಂತೋಷವಾಗಿ ತನ್ನ ಸ್ವಸ್ವರೂಪ ಜ್ಞಾನದೊಂದಿಗೆ ಇರುತ್ತದೆ. ರಾಮನೂ ಕೂಡ ಅಲ್ಲಿ ತಾನು ತನ್ನ ಸೀತೆಯ ಜೊತೆಯಲ್ಲಿ ಅಯೋಧ್ಯೆಯಲ್ಲಿ ತಾನು ಸಂತೋಷವಾಗಿದ್ದಾನೆ. ಇಲ್ಲಿ ನಾವು ಆತ್ಮನನ್ನು ರಾಮ ಅಂತ ತೆಗೆದುಕೊಳ್ಳುವ, ಆತ್ಮಕ್ಕೆ ಇರುವ ಸ್ವಸ್ವರೂಪದ ಜ್ಞಾನ ಏನುಂಟು ಅದನ್ನು ಸೀತೆ ಅಂತ ನಾವು ತೆಗೆದುಕೊಂಡು ಮುಂದಿನ ಭಾಗವನ್ನು ನೋಡ್ತಾ ಹೋಗಬೇಕು. ಹೀಗೆ ಆತ್ಮ ಸ್ವಸ್ವರೂಪ ಜ್ಞಾನದೊಂದಿಗೆ ಸಂತೋಷವಾಗಿ ಅಲ್ಲಿ ರಾಮ ಸೀತೆಯ ಜೊತೆಗೆ ಸಂತೋಷವಾಗಿ ಇರುವಂತಹ ಸಂದರ್ಭದಲ್ಲಿ ಯಾವುದೋ ಕರ್ಮವಶಾತ್
ಈ ಆತ್ಮಕ್ಕೆ ಜನ್ಮ ಅಂತ ಹೇಳುವಂಥದ್ದು ಪ್ರಾಪ್ತವಾಗ್ತದೆ, ದೇಹ ಅಂತ ಹೇಳುವಂಥದ್ದು ಪ್ರಾಪ್ತವಾಗ್ತದೆ ಈ ಆತ್ಮಕ್ಕೆ. ಪರಿಣಾಮ ಏನಾಯಿತು ಅಂದರೆ ಭೂಮಿಯಲ್ಲಿ ಈ ಸಂಸಾರ ಅಂತ ಹೇಳುವಂತಹ ಒಂದು ಕಾಡಿಗೆ ಬಂದು ಈ ಆತ್ಮ ಬಂದು ಬಿದ್ದು ಬಿಡ್ತದೆ ಈ ಭೂಮಿಗೆ. ರಾಮ ಏನಾಗುತ್ತಾನೆ ಅಂದರೆ ರಾಮನಿಗೆ ವನವಾಸ ಪ್ರಾಪ್ತಿಯಾಗ್ತದೆ. ರಾಮ ತಾನು ವನವಾಸಕ್ಕಾಗಿ ಹೋದ, ಆತ್ಮ ಶರೀರವನ್ನು ಧಾರಣೆ ಮಾಡಿಕೊಂಡು ಸಂಸಾರ ಅಂತ ಹೇಳುವಂತಹ ಕಾಡಿಗೆ ಬಂದು ಬಿಡುತ್ತದೆ. ಪರಿಣಾಮ ಏನಾಯಿತು ಅಂದರೆ ಶರೀರ ಧಾರಣೆ ಆದ ಮೇಲೆ ಆ ಆತ್ಮಕ್ಕೆ ಮಾಯೆ ಆವರಿಸಿಕೊಂಡು ಬಿಟ್ಟಿತು. ಅರಿಷಡ್ವರ್ಗಗಳು ಬಂದು ಕಾಡಲಿಕ್ಕೆ ಪ್ರಾರಂಭ ಮಾಡಿತು. ಈ ಎಲ್ಲ ಕಾಟದ ಪರಿಣಾಮ ಏನು ಅಂತ ಹೇಳಿದರೆ ಸ್ವಸ್ವರೂಪದ ಜ್ಞಾನ ಏನುಂಟು ಅದು ಆತ್ಮನಿಂದ ದೂರ ಹೊರಟೋಗ್ತದೆ. ಅಲ್ಲಿ ರಾಮ ಕಾಡಿಗೆ ವನವಾಸಕ್ಕೆ ಬಂದು ಬಿಡ್ತಾನೆ. ಆಮೇಲೆ ಏನು ಅಂತ ಹೇಳಿದರೆ ಇಲ್ಲಿ ಆತ್ಮಕ್ಕೆ ಯಾವ ರೀತಿ ಮಾಯೆ ಆವರಿಸಿಕೊಂಡು ಬಿಟ್ಟಿತೋ ಅಲ್ಲಿ ಆ ಮಾಯಾಜಿಂಕೆಯ ಮೋಹ ಸೀತೆಯನ್ನು ಆವರಿಸಿಕೊಂಡು ಬಿಡ್ತದೆ. ಸೀತಾರಾಮರಿಗೆ ಆ ಮಾಯಾಜಿಂಕೆಯ ಮೋಹದಿಂದಾಗಿ ವಿಯೋಗ, ಸೀತೆ ರಾಮನನ್ನು ಬಿಟ್ಟು ದೂರ ಹೊರಟು ಹೋಗಬೇಕಾದಂತಹ ಸಂದರ್ಭ. ಆತ್ಮಕ್ಕೆ ಏನಾಗಿದೆ, ತನ್ನ ಸ್ವಸ್ವರೂಪದ ಜ್ಞಾನದಿಂದ ವಿಯೋಗವಾದರೆ ರಾಮನಿಗೆ ಸೀತೆಯಿಂದ ವಿಯೋಗ ಉಂಟಾಗ್ತದೆ. ಪರಿಣಾಮವಾಗಿ ಏನು ಅಂದರೆ ಈ ಆತ್ಮ ತಾನು ಕಳ್ಕೊಂಡಂತಹ ಸ್ವಸ್ವರೂಪ ಜ್ಞಾನವನ್ನು ಮರಳಿ ಪಡೆಯಬೇಕು ಅಂತ ತಾನು ಸುತ್ತುತ್ತದೆ, ತಿರುಗಾಡ್ತದೆ. ಎಲ್ಲಿ ನಾನು ಮರಳಿ ಅದನ್ನು ಪಡೆಯಲಿಕ್ಕೆ ಸಾಧ್ಯ, ಯಾವ ರೀತಿಯಲ್ಲಿ ಮರಳಿ ನಾನು ಅದನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು? ಯಾಕೆಂದರೆ ಸಂಸಾರದಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಈ ಅರಿಷಡ್ವರ್ಗಗಳ ಕಾಟ ದಿನೇ ದಿನೇ ವಿಪರೀತವಾಗಿ ನಮ್ಮನ್ನು ಕಾಡ್ತಾ ಇರುತ್ತದೆ. ಆತ್ಮ ತಾನೀಗ ತನ್ನ ಸ್ವಸ್ವರೂಪ ಜ್ಞಾನವನ್ನು ಮರಳಿ ಪಡ್ಕೊಳ್ಬೇಕು ಅಂತ ಹೇಳುವಂತಹ ತೀವ್ರವಾದ ತುಡಿತದಲ್ಲಿ ಉಂಟು. ಅಲ್ಲಿ ರಾಮನೂ ಕೂಡ ಸೀತೆಯನ್ನು ಮರಳಿ ತಾನು ಪಡ್ಕೊಳ್ಬೇಕು ಅಂತ ಹೇಳುವಂತಹ ತೀವ್ರವಾದ ಅಭಿಲಾಷೆಯಿಂದ ತಾನು ಹುಡುಕುತ್ತಾ ಇರ್ತಾನೆ. ಹೀಗೆ ಹೋಗ್ತಾ ಇದ್ದಂತಹ ರಾಮನಿಗೆ ಕಾಡು ಮೇಡುಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ, ಕಣಿವೆ ಕೊತ್ತಲೆಗಳಲ್ಲಿ ಎಲ್ಲ ಕಡೆಯಲ್ಲಿಯೂ ಹುಡುಕುತ್ತಾ ಹೋದರೆ ಕೊನೆಗೆ ರಾಮನಿಗೆ ಸುಗ್ರೀವನ ಸಖ್ಯ ಆಗುತ್ತದೆ ಹುಡುಕಾಟದ ಫಲವಾಗಿ. ಇಲ್ಲಿ ತನ್ನ ಸ್ವಸ್ವರೂಪದ ಹುಡುಕಾಟದಲ್ಲಿರುವಂತಹ ಆತ್ಮನಿಗೆ ಶಾಸ್ತ್ರಾಧ್ಯಯನ ಅಂತ ಹೇಳುವಂತಹ ಸುಗ್ರೀವನ ಸಖ್ಯ ಉಂಟಾಗ್ತದೆ. ರಾಮನಿಗೆ ಆ ವಾನರರೂಪಿ ಸುಗ್ರೀವನ ಸಖ್ಯ, ಇಲ್ಲಿ ಆತ್ಮಕ್ಕೆ ಶಾಸ್ತ್ರಾಧ್ಯಯನ ಅಂತ ಹೇಳುವಂತಹ ಸುಗ್ರೀವನ ಸಖ್ಯ ಆಗ್ತದೆ. ಹೀಗಾದಾಗ ರಾಮನಿಗೆ ಸುಗ್ರೀವನ ಮುಖಾಂತರ ಆ ಹನುಮಂತನ ಜೊತೆಯಲ್ಲಿ ತಾನು ಒಂದು ಬಾಂಧವ್ಯ ಏರ್ಪಡ್ತದೆ. ಹನುಮಂತನ ಪ್ರಾಪ್ತಿಯು ರಾಮನಿಗೆ ಆಗುತ್ತದೆ ಸುಗ್ರೀವನ ಮುಖಾಂತರ. ಇಲ್ಲಿ ಈ ಆತ್ಮಕ್ಕೆ ಏನಾಗುತ್ತದೆ, ಸುಗ್ರೀವ ಅಂತ ಹೇಳುವಂತಹ ಶಾಸ್ತ್ರಾಧ್ಯಯನದ ಸಖ್ಯ ಆಯಿತು, ಅದರ ಮುಖಾಂತರ ಹನುಮಂತನೆಂಬ ವಿವೇಕದ ಪ್ರಾಪ್ತಿಯಾಗುತ್ತದೆ. ಅಥವಾ ವಿವೇಕ ಅಂತ ಹೇಳುವಂತಹ ಹನುಮಂತನ ಪ್ರಾಪ್ತಿ ಇಲ್ಲಿ ಆತ್ಮಕ್ಕೆ ಆಗುತ್ತದೆ. ಸುಗ್ರೀವನ ಸ್ಥಾನದಲ್ಲಿ ಶಾಸ್ತ್ರಾಧ್ಯಯನ ಆತ್ಮಕ್ಕೆ ದೊರಕುವಂಥದ್ದು, ಅದೇ ರೀತಿಯಾಗಿ ವಿವೇಕದ ಸ್ಥಾನದಲ್ಲಿ ಆಂಜನೇಯ ನಮಗೆ ಲಭ್ಯವಾಗ್ತಾನೆ, ಆತ್ಮಕ್ಕೆ ಲಭ್ಯವಾಗ್ತಾನೆ. ರಾಮನಿಗೇನು ಆಲೋಚನೆ ಬರ್ತದೆ, ಸರಿ ಇವಾಗ ಆಂಜನೇಯ ಸಿಕ್ಕಿದ್ದಾನೆ, ಆಂಜನೇಯನ ಮುಖಾಂತರ ನನ್ನಿಂದ ದೂರ ಇರುವಂತಹ ಆ ಸೀತೆಯನ್ನು ನಾನು ಮರಳಿ ಪಡ್ಕೊಳ್ಬಹುದು ಅಂತ ಹೇಳುವಂತಹ ಆ ಒಂದು ಧೈರ್ಯ, ಆ ಒಂದು ನಂಬಿಕೆ ರಾಮನಿಗುಂಟಾಗ್ತದೆ. ಆತ್ಮಕ್ಕೆ ಆಂಜನೇಯ ಸ್ವರೂಪಿಯಾಗಿ ಸಿಕ್ಕಿದ್ದು ಯಾರು ಅಂದರೆ ವಿವೇಕ. ಈ ವಿವೇಕದ ಮುಖಾಂತರ ನಾನು ನನ್ನ ಪ್ರಜ್ಞೆ ಏನುಂಟು ಅದನ್ನು ಮರಳಿ ಪಡ್ಕೊಳ್ಬಹುದು ಅಂತ ಹೇಳುವಂತಹ ಒಂದು ಭರವಸೆ ಈ ಆತ್ಮಕ್ಕೆ ಉಂಟಾಗುತ್ತದೆ. ಪರಿಣಾಮವಾಗಿ ಏನು, ಮುಂದೆ ಹೋರಾಟ, ಪಡ್ಕೊಳ್ಬೇಕು ಸ್ವಸ್ವರೂಪ ಜ್ಞಾನವನ್ನು. ರಾಮ ಸೀತೆಯನ್ನು ಪಡ್ಕೊಳ್ಬೇಕು, ಅದಕ್ಕಾಗಿ ಹೋರಾಟ. ರಾಮ ಏನು ಮಾಡ್ತಾನೆ ಅಂದರೆ ತಾನು ಕಪಿ ಸೈನ್ಯದ ಸಹಾಯದಿಂದ ಲಂಕೆಗೆ ಸೇತುವೆಯನ್ನು ಕಟ್ಟಲಾಗ್ತದೆ. ಆತ್ಮ ಏನು ಮಾಡ್ತದೆ, ಸದ್ವಿಚಾರ, ಸಚ್ಚಿಂತನೆ ಅಂತ ಹೇಳುವಂತಹ ಸೇತುವೆಯನ್ನು ಆತ್ಮ ತಾನು ಕಟ್ಟುತ್ತದೆ. ಯಾವುದಕ್ಕೋಸ್ಕರ ಹುಡುಕಾಟ ಅಂದರೆ ತನ್ನ ಸ್ವಸ್ವರೂಪವನ್ನು ಮರಳಿ ಪಡ್ಕೊಳ್ಳುವುದಕ್ಕೋಸ್ಕರ ಆತ್ಮದ ಹೋರಾಟ, ರಾಮನ ಹೋರಾಟ ಸೀತಾ ಪ್ರಾಪ್ತಿಗಾಗಿ. ಹೀಗೆ ಹೋದಾಗ ರಾಮನಿಗಾದರೂ ಅನೇಕ ಶಸ್ತ್ರಾಸ್ತ್ರಗಳು ಬಾಲ್ಯದಿಂದಲೇ ಲಭಿಸಿದೆ. ಶಸ್ತ್ರಾಸ್ತ್ರಗಳು ಅನೇಕ ರಾಮನ ಹತ್ರ, ಅವುಗಳ ಮುಖಾಂತರ ಲಂಕೆಯನ್ನು ಭೇದಿಸಬಹುದು. ಈ ಆತ್ಮ ಹೇಗೆ ಮರಳಿ ಪಡ್ಕೊಳ್ಳುವುದು? ಸದ್ವಿಚಾರ ಸಚ್ಚಿಂತನೆಗಳು ಉಂಟು, ಆದರೆ ಅದರ ಜೊತೆಗೆ ಶಸ್ತ್ರ ಯಾವುದು ಅಂತ ಹೇಳಿದರೆ ಉಪನಿಷತ್ತುಗಳು. ನಮಗೆ ದೊಡ್ಡ ದೊಡ್ಡ ಉಪನಿಷತ್ತುಗಳನ್ನು ಓದಿ ಅರಗಿಸಿಕೊಳ್ಳಿಕ್ಕಾಗುವುದಿಲ್ಲ ಅಂತಾದರೆ ಗೀತೆ ಇದೆ ನಮ್ಮ ಕೈಯಲ್ಲಿ. ಗೀತೆ ಸರ್ವ ಉಪನಿಷತ್ತುಗಳ ಸಾರ. ಹಾಗೆ ಆ ಉಪನಿಷತ್ತುಗಳ ಮುಖಾಂತರ ಪ್ರಯತ್ನವನ್ನು ಮಾಡ್ತಾನೆ ಆತ್ಮ. ಹೀಗೆ ರಾಮ ತನ್ನ ಅಸ್ತ್ರಗಳ ಮುಖಾಂತರ ಲಂಕೆಗೆ ದಾಳಿಯನ್ನು ಮಾಡಿದರೆ, ಇಲ್ಲಿ ಈ ಆತ್ಮ ಉಪನಿಷತ್ತುಗಳ ಮುಖಾಂತರ ತಾನು ಪ್ರಯತ್ನವನ್ನು ಮಾಡ್ತಾನೆ. ರಾಮನಾದರೂ ವಿಭೀಷಣ ಅಂತ ಹೇಳುವಂತಹ ಸಾತ್ವಿಕ ಗುಣದ ಸಹಾಯದಿಂದ, ಸಾತ್ವಿಕ ಗುಣ ಇರುವಂಥದ್ದು ವಿಭೀಷಣದಲ್ಲಿ, ಅವನ ಸಹಾಯದಿಂದ ತಾಮಸ ರಾಜಸ ಗುಣಗಳನ್ನು ಒಳಗೊಂಡಿರುವಂತಹ ರಾವಣ ಕುಂಭಕರ್ಣರನ್ನು ವಧಿಸಿ
ತಾನು ಸೀತೆಯನ್ನು ಮರಳಿ ಪಡೆದುಕೊಂಡು ಅಯೋಧ್ಯೆಯಲ್ಲಿ ತಾನು ಪಟ್ಟಾಭಿಷಿಕ್ತನಾಗ್ತಾನೆ. ಅದೇ ರೀತಿಯಾಗಿ ಇಲ್ಲಿ ಆತ್ಮವು ಉಪನಿಷತ್ತು ಅಂತ ಹೇಳುವಂಥದ್ದನ್ನೇ ತನ್ನ ಶಸ್ತ್ರವನ್ನಾಗಿ ಉಪಯೋಗಿಸಿಕೊಂಡು ತನ್ನ ಸಾತ್ವಿಕ ಗುಣದ ಸಹಾಯದಿಂದ ತಾಮಸ ರಾಜಸ ಗುಣಗಳನ್ನು ದೂರ ಓಡಿಸಿ ಅವುಗಳನ್ನು ನಿರ್ನಾಮ ಮಾಡಿ ಮತ್ತು ಅಲ್ಲಿ ತನ್ನ ಸ್ವಸ್ವರೂಪ ಜ್ಞಾನವನ್ನು ತಾನು ಪಡೆದುಕೊಂಡು ಸ್ವಸ್ವರೂಪದ ಸಾಮ್ರಾಜ್ಯದಲ್ಲಿ ನಮ್ಮ ಆತ್ಮವು ಪಟ್ಟಾಭಿಷಿಕ್ತನಾಗ್ತಾನೆ. ಇದು ರಾಮಾಯಣಕ್ಕೆ ಇರುವಂತಹ ವೇದಾಂತ ಹಿನ್ನೆಲೆ, ವೇದಾಂತ ಚಿಂತನೆ. ಇದೊಂದು ದೊಡ್ಡ ಜ್ಞಾನ ಸಾಗರ ರಾಮಾಯಣ. ನಾವಾಗಲೇ ಹೇಳಿದ ಹಾಗೆ ನಾವು ಎಷ್ಟು ಆಳಕ್ಕೆ ಹೋದಷ್ಟು ಮತ್ತಷ್ಟು ಇದು ಆಳವಾಗ್ತಾ ಹೋಗ್ತದೆ. ಹಾಗಾಗಿ ಈ ರಾಮಾಯಣ ಅಂತ ಹೇಳುವಂಥದ್ದು ಏನು ಮೇಲ್ನೋಟಕ್ಕೆ ನಾವು ನೋಡುವಂತಹ ಕೇವಲ ಕಥೆ ಮಾತ್ರ ಅಲ್ಲ. ರಾಮಾಯಣ ಅಂತ ಅನಂತ ಸಾಗರ. ಆ ಸಾಗರದಲ್ಲಿರುವಂತಹ ಒಂದು ಚೊಂಬು ನೀರನ್ನು ನಾನು ಹಿಡ್ಕೊಂಡು ಬಂದು ಆ ಸಾಗರದಿಂದ ನಾನು ಸಂಪೂರ್ಣ ಸಾಗರವನ್ನೇ ತಂದಿದ್ದೇನೆ ಇಲ್ಲಿಗೆ ಅಂತ ನಾನು ಹೇಳುವಾಗಿಲ್ಲ. ಯಾಕೆಂತ ಹೇಳಿದರೆ ನಾನು ಅಲ್ಲಿಂದ ಒಂದು ಚೊಂಬು ಒಂದು ಪಾತ್ರ ನೀರನ್ನು ತಂದಿದ್ದೇನಷ್ಟೇ. ಆದರೆ ಅಲ್ಲಿ ಆ ಸಾಗರದಲ್ಲಿರುವಂತಹ ಎಲ್ಲ ವಸ್ತುಗಳು ನಾನು ತಂದಿರುವ ನೀರಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ನನಗೇನು ತೃಪ್ತಿ ಅಂತ ಹೇಳಿದರೆ ಅಲ್ಲಿಂದ ಒಂದಷ್ಟು ತೆಗೆದುಕೊಂಡು ಬಂದಿದ್ದೇನೆ ನಾನು ಅಂತ ಹೇಳುವಂಥದ್ದಷ್ಟೇ ನನಗೆ ತೃಪ್ತಿ. ಹಾಗಾಗಿ ಇವತ್ತು ನನ್ನ ಪಾತ್ರ ಎಷ್ಟು ದೊಡ್ಡದಿದೆಯೋ, ನಾನು ಆ ಸಾಗರದ ಕಡೆಗೆ ಕೊಂಡೋದಂತಹ ನನ್ನ ಚೊಂಬೋ ಪಾತ್ರೆಯೋ ಇದು ಎಷ್ಟು ದೊಡ್ಡದಿದೆಯೋ ಅದರಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾತ್ರ ನಾನು ತುಂಬಿಸಿ ತಂದಿದ್ದೇನೆ. ರಾಮಾಯಣ ಮಹಾಸಾಗರ. ನಾನು ಅದರಿಂದ ಹೆಕ್ಕಿ ತಂದದ್ದು ಬಹಳ ಅತ್ಯಲ್ಪವಾದದ್ದು. ಆ ಭಗವಂತ ಎಷ್ಟನ್ನು ಕರುಣಿಸ್ತಾನೋ, ಎಷ್ಟನ್ನು ಅನುಗ್ರಹಿಸ್ತಾನೋ, ಚಿತ್ತದಲ್ಲಿ ತಾನು ನಿಂತು ಎಷ್ಟನ್ನು ನಮ್ಮಿಂದ ನುಡಿಸ್ತಾನೋ ಅಷ್ಟನ್ನು ಮಾತ್ರ ನಿಮ್ಮ ಮುಂದೆ ಇಡಲಿಕ್ಕೆ ನನ್ನಿಂದ ಸಾಧ್ಯವಾದೀತು. ನಾನಷ್ಟು ಮಾತ್ರ ಹೇಳಬಲ್ಲೆ ಅಂತ ಹೇಳುತ್ತಾ ಇಷ್ಟು ಪೀಠಿಕೆಯೊಂದಿಗೆ ನಾವು ರಾಮಾಯಣದ ಕಥಾಭಾಗಕ್ಕೆ ಪ್ರವೇಶವನ್ನು ಮಾಡಬೇಕು. ರಾಮಾಯಣ ವ್ಯಾಪಕವಾದದ್ದು. ನಾವು ಇವಾಗಲೇ ತಿಳಿದ ಹಾಗೆ ಅಷ್ಟೊಂದು ಸರಳವಾಗಿ ನಾವು ಗ್ರಹಿಸುವಂಥದ್ದಲ್ಲ ರಾಮಾಯಣ. ರಾಮಾಯಣದ ಮಹಾತ್ಮೆಯನ್ನು ಪ್ರಾರಂಭದಲ್ಲಿ ಶ್ರೀಮದ್ ವಾಲ್ಮೀಕಿ ರಾಮಾಯಣದಲ್ಲಿ ಆರಂಭದಲ್ಲೇ ಕೊಡ್ತಾರೆ. ಮಹಾತ್ಮೆ ಅಂತ ಹೇಳಿದರೆ ರಾಮಾಯಣ ಹೇಗೆ ಕಲಿಯುಗದ ಕಷ್ಟಗಳಿಂದ ನಮ್ಮನ್ನು ಪಾರು ಮಾಡುತ್ತದೆ, ರಾಮಾಯಣದ ವಿಶೇಷತೆಗಳೇನು, ಯಾಕೋಸ್ಕರ ನಾವು ರಾಮಾಯಣವನ್ನು ಓದಬೇಕು, ರಾಮಾಯಣವನ್ನು ಓದಿ ಉದ್ಧಾರವಾದವರು ಯಾರೆಲ್ಲ, ಇದು ರಾಮಾಯಣದ ಮಹಾತ್ಮೆಯಲ್ಲಿ ನಮಗೆ ತಿಳಿಯಲ್ಪಡುತ್ತದೆ. ಪ್ರಾಥಮಿಕವಾಗಿ ಸೌದಾಸ ಅಂತ ಹೇಳುವಂಥವನೊಬ್ಬ ಬ್ರಾಹ್ಮಣನಿದ್ದಾನೆ. ಹಿಂದಿನ ಕಾಲದ ಕತೆ. ಆತ ಬಹಳ ನೆಮ್ಮದಿಯ ಜೀವನವನ್ನು ನಡೆಸ್ತಾ ಇದ್ದಾನೆ. ತಾನು ಬ್ರಾಹ್ಮಣನಾಗಿದ್ದುಕೊಂಡು ಶಾಸ್ತ್ರಾಧ್ಯಯನವನ್ನು ಮಾಡಿಕೊಂಡು ತಾನು ಭಗವಂತನ ಸೇವೆಯಲ್ಲಿ ಸದಾಕಾಲ ನಿರತರಾಗಿರುವಂತಹ ಸೌದಾಸ ಅಂತ ಹೇಳುವಂತಹ ಹೆಸರಿನ ಒಬ್ಬ ಬ್ರಾಹ್ಮಣ. ಇವನೇನು ಒಂದು ದಿನ ತಾನು ತನ್ನ ಶಿವಪೂಜೆಯಲ್ಲಿ ತತ್ಪರನಾಗಿದ್ದಾನೆ. ತನ್ನ ಮನೆಯಲ್ಲಿ ತಾನು ಶಿವನಿಗೆ ಪೂಜೆಯನ್ನು ಮಾಡ್ತಾ ಇದ್ದಾನೆ. ಈ ಸೌದಾಸನಿಗೆ ಗುರುಗಳು ಗೌತಮ ಋಷಿಗಳು. ಅವರಿಂದ ಅನೇಕ ವಿಚಾರಗಳನ್ನು ತಾನು ತಿಳ್ಕೊಂಡಿದ್ದ ಈ ಸೌದಾಸ ಬ್ರಾಹ್ಮಣ. ಶಿವಪೂಜೆಯಲ್ಲಿ ತಾನು ತತ್ಪರರಾಗಿರಬೇಕಾದ್ರೆ ಅಲ್ಲಿಗೆ ಗೌತಮರು ಬರ್ತಾರೆ. ಗೌತಮರು ಬಂದದ್ದನ್ನು ಈ ಸೌದಾಸ ತಾನು ಗಮನಿಸುವುದಿಲ್ಲ. ತಾನು ತನ್ನ ಅನುಸಂಧಾನದಲ್ಲಿ ತನ್ನ ಪೂಜೆಯಲ್ಲಿ ತಾನು ನಿರತನಾಗಿದ್ದಾನೆ ಭಗವಂತನ ಜೊತೆಗೆ. ಆದರೆ ಗೌತಮರು ಬಂದದ್ದನ್ನು ಇವನು ಗಮನಿಸಲಿಲ್ಲ ಅಂತ ಆಗುವಾಗ ಇದರಿಂದ ಗೌತಮರು ಬೇಸರ ಪಟ್ಟುಕೊಳ್ಳುವುದಿಲ್ಲ. ಯಾಕಂದರೆ ಇವನ ಪೂಜೆ ಮಾಡ್ತಾ ಇದ್ದಾನೆ ಅಂತ ಅವರು ಸಮಾಧಾನ ಚಿತ್ತರಾಗಿದ್ದಾರೆ. ಆದರೆ ಶಿವನಿಗೆ ಸಿಟ್ಟು ಬರ್ತದೆ. ಗುರುಗಳು ಬಂದದ್ದನ್ನು ಗಮನಿಸಲಿಲ್ಲ ಅಂತ ತಿಳ್ಕೊಂಡು ಸಿಟ್ಟುಗೊಂಡಂತಹ ಶಿವ ಶಾಪ ಕೊಟ್ಟು ಬಿಡ್ತಾನೆ. ನಿನಗೆ ರಾಕ್ಷಸ ಜನ್ಮ ಪ್ರಾಪ್ತವಾಗಲಿ ಅಂತ ಹೇಳಿ ಶಾಪ. ಅದರ ಪರಿಣಾಮವಾಗಿ ಏನಾಯಿತು, ಇವನಿಗೆ ರಾಕ್ಷಸ ಜನ್ಮ ಪ್ರಾಪ್ತಿಯಾಗ್ತದೆ ಅಂತ ಗೊತ್ತಾಯಿತು. ತಾನು ಚಿಂತನೆಯನ್ನು ಮಾಡ್ತಾನೆ. ಬಂದು ಗೌತಮ ಋಷಿಗಳ ಪಾದಕ್ಕೆ ಬೀಳ್ತಾನೆ. ಹೇಗೆ ನಾನು ಇದರಿಂದ ಹೊರಗೆ ಬರುವುದು ಅಂತ. ಆಗ ಅವರು ಹೇಳ್ತಾರೆ, ಆಮೇಲೆ ನಿನಗೆ ರಾಕ್ಷಸ ಜನ್ಮ ಪ್ರಾಪ್ತವಾದಾಗ ನೀನು ರಾಮಾಯಣವನ್ನು ಶ್ರವಣ ಮಾಡು. ಆ ರಾಮಾಯಣದ ಆ ಪುಣ್ಯ ಏನು ಸಂಗ್ರಹವಾಗ್ತದೆ, ಅದರಿಂದಾಗಿ ನೀನು ಈ ಕಷ್ಟದಿಂದ ರಾಕ್ಷಸ ಜನ್ಮದಿಂದ ಮುಕ್ತಿಯನ್ನು ಪಡೆಯುತ್ತಿ ಅಂತ. ಅದೇ ರೀತಿಯಾಗಿ ಆ ಸೌದಾಸನಿಗೆ ರಾಕ್ಷಸ ಜನ್ಮ ಅಂತ ಹೇಳುವಂಥದ್ದು ಪ್ರಾಪ್ತವಾಗ್ತದೆ. ನರಭಕ್ಷಕ ರಾಕ್ಷಸನಾಗ್ತಾನೆ. ದಾರಿ ಹೋಕರನ್ನೆಲ್ಲ ಹಿಡಿದು ತಿನ್ನುವಂತಹ ಪ್ರಕ್ರಿಯೆ ಪ್ರಾರಂಭವಾಗ್ತದೆ ಅವನದ್ದು. ಹೀಗಿರಬೇಕಾದ್ರೆ ಒಂದು ಬಾರಿ ಗರ್ಗಮುನಿಗಳ ಭೇಟಿಯಾಗುತ್ತದೆ. ಗರ್ಗಮುನಿಗಳು ಭೇಟಿಯಾದಾಗ ಗರ್ಗಮುನಿಗಳ ಬಳಿಯಲ್ಲಿಯೂ ತಾನು ಹೋಗಿ ಇನ್ನೇನು ಅವರ ಮೇಲೆ ಆಕ್ರಮಣ ಮಾಡಬೇಕು. ಆಗ ಅವರು ನುಡಿದಂತಹ ನುಡಿಗಳಿಂದ ಅವರು ರಾಮ ನಾಮವನ್ನು ಜಪಿಸ್ತಾ ಇದ್ರು. ರಾಮ ಕವಚ ಅವರಿಗಿತ್ತು. ಅವನಿಗೆ ಅವರ ಬಳಿಗೆ ಹೋಗ್ಲಿಕ್ಕಾಗುವುದಿಲ್ಲ. ಯಾವ ಜಪ ನಿಮ್ಮನ್ನು, ಯಾವ ನಾಮ ನಿಮ್ಮನ್ನು ರಕ್ಷಿಸ್ತಾ ಇದೆ ಅಂತ ಕೇಳುವಾಗ ರಾಮನಾಮ ಅಂತ. ಆವಾಗ ಇವನಿಗೆ ಜ್ಞಾನೋದಯವಾಗುತ್ತದೆ.
ಗರ್ಗಮುನಿಗಳು ಸಂಪೂರ್ಣ ರಾಮಾಯಣವನ್ನು ಸೌದಾಸನಿಗೆ ತಾವು ಹೇಳುತ್ತಾರೆ. ಆ ರಾಮಾಯಣ ಶ್ರವಣದಿಂದ ಇವನ ಪಾಪ ಎಲ್ಲವೂ ಕೂಡ ನಾಶವಾಗಿ ಸೌದಾಸನು ತಾನು ಮೋಕ್ಷಕ್ಕೆ ಹೋಗ್ತಾನೆ. ಇದು ರಾಮಾಯಣದ ಮಹಾತ್ಮೆಯಲ್ಲಿ ಬರುವಂತಹ ಒಂದು ಕತೆ. ವೀಕ್ಷಕರೇ, ಇವತ್ತಿಗೆ ಇಷ್ಟು ಚಿಂತನೆಗಳು ಸಾಕು. ಇನ್ನು ಉಳಿದಂತಹ ಭಾಗವನ್ನು ರಾಮಾಯಣ ಕಥೆಯೊಳಗೆ ನಾವು ಪ್ರವೇಶವನ್ನು ಮಾಡುವಂಥದ್ದು, ಇದೆಲ್ಲವನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ನಾವು ನೋಡುತ್ತಾ ಬರುವ. ಶುಭವಾಗಲಿ. ಶ್ರೀ ರಾಮಚಂದ್ರ ಅರ್ಪಣಮಸ್ತು.